ಸೀತಾ ಪರಿತ್ಯಾಗದ ಮಧುಗಿರಿ ತಾಲೂಕಿನ ಜನಪದ ಕಥೆ ಇದೆಯಲ್ಲ, ರಾಮಾಯಣಕ್ಕೆ ಒಂದು ರೀತಿ ವಿಭಿನ್ನವಾದಂತಹ ಒಂದು ಆಯಾಮವನ್ನು ಕೊಡ್ತಕ್ಕಂಥ ಕಥೆ. ನಮಗೆ ಗೊತ್ತಿದೆ ಸೀತಾ ಪರಿತ್ಯಾಗ ಯಾಕಾಯ್ತು ಏನು ಅಂತ ಹೇಳಿ. ಕಾಡಿಗೆ ಹೋಗಿದ್ರು ಶ್ರೀರಾಮ, ಸೀತೆ, ಲಕ್ಷ್ಮಣ, ವಾಪಸ್ ಬಂದರು. ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ಕೊಂಡ, ಹೆಂಡತಿ ಮೇಲೆ ರೇಗದ, ನಾನೇನು ಹಿಂಗೆ ಬಂದ ಕೂಡಲೇನೆ ಮನೆ ಕರ್ಕೊಳ್ಳೋದು ನಾನೇ ಶ್ರೀರಾಮನ ಅಂತ ಅಂದ. ಅದು ಶ್ರೀರಾಮನಿಗೆ ತಲುಪಿತು. ಆಗ ಶ್ರೀರಾಮ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ ತನ್ನ ಪತ್ನಿಯನ್ನ ಮತ್ತೆ ಪರಿತ್ಯಾಗ ಮಾಡ್ತಾನೆ, ಕಾಡಿಗಟ್ತಾನೆ. ಈ ತರದೊಂದು ಕಥೆಯನ್ನು ನಾವು ಕೇಳಿದ್ದೇವೆ, ಸಾಮಾನ್ಯವಾಗಿರುವಂತ ಕಥೆ ಇದು. ಆದ್ರೆ ಮಧುಗಿರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜನಪದ ಕಥೆಯಲ್ಲಿ ಏನಿದೆ ಅಂತಂದ್ರೆ, ಸೀತೆ ಲಂಕೆಯಲ್ಲಿ ಹೋಗಿರ್ತಾನೆ, ಅಪಹರಣ ಆಗಿರುತ್ತೆ, ಎಲ್ಲ ಆಯ್ತು, ಯುದ್ಧ ಆಯ್ತು, ರಾವಣನ ಸೋಲಿಸಿದ್ದಾಯ್ತು, ಸೀತೆಯನ್ನು ಮತ್ತೆ ಕರ್ಕೊಂಡ್ಬಂದಿದ್ದಾಯ್ತು. ರಾಮ ಕರ್ಕೊಂಡು ಬಂದ್ಮೇಲೆ ಶ್ರೀರಾಮ ಮತ್ತು ಸೀತೆ ಬಹಳ ಅನ್ಯೋನ್ಯವಾಗಿರ್ತಾರಂತೆ. ಬಹಳ ಅನ್ಯೋನ್ಯವಾಗಿರೋದು ನೋಡ್ತಾ ನೋಡ್ತಾ ಈ ಅತ್ತೆ ಅಂದ್ರಿದ್ರಲ್ಲ 3 ಜನ, ಅವ್ರಿಗೆ ಸಹಿಸಕ್ಕಾಗೋದಿಲ್ಲ. ಅವ್ರಿಗೆ ಸಹಿಸಕ್ಕಾಗದೆ ಇರೋದಕ್ಕೆ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಇದಕ್ಕೆ ಅಂತ ಯೋಚನೆ ಮಾಡಿ ಸೀತೆಯನ್ನ ಕೇಳ್ತಾರೆ, ನೀನು ಲಂಕೆನಲ್ಲಿದ್ದಲ್ಲ, ರಾವಣ ಹೇಗಿದ್ದ? ಅಯ್ಯೋ, ಅವನು ಬಹಳ ಆಜಾನುಬಾಹು, ಅವನಿಗೆ ಈ ತರ ಮೀಸೆ ಇತ್ತು, ಅವನ ದೇಹ ಹೀಗಿತ್ತು ಇತ್ಯಾದಿಗಳನ್ನ ಹೇಳ್ತಾಳೆ. ಎಲ್ಲಿ ಆ ತರದೊಂದು ಚಿತ್ರ ಬರೀತೀಯಾ ಅಂತ. ನಮ್ಮ ಕಥೆಯಲ್ಲಿ ಬರೋ ರಾಜಕುಮಾರರು ರಾಜಕುಮಾರಿಯರಿದಾರಲ್ಲ, ಚಿತ್ರ ಬರಿಬೇಕು ಅಂದ್ರೆ ಚಿತ್ರ ಬರೀತಾರೆ, ನೃತ್ಯ ಮಾಡಬೇಕು ಅಂದ್ರೆ ನೃತ್ಯ ಮಾಡ್ತಾರೆ, ಸಕಲ ಕಲಾ ಸಂಪನ್ನರಾಗಿರ್ತಾರೆ ಅವರು ಅಲ್ಲಿರೋರು. ಒಬ್ಬ ಸೀತೆ ಏನ್ ಮಾಡ್ತಾಳೆ, ಒಂದು ಚಿತ್ರವನ್ನ ಬರೀತಾಳೆ. ಏನದು? ರಾವಣನ ಚಿತ್ರ. ರಾವಣನ ಮುಖವನ್ನು ಬರೆದು ಮೀಸೆ ಎಲ್ಲ ಇರುವಂತದ್ದು ಬರೀತಾರೆ. ಆಗ ಕೌಸಲ್ಯ ಕಾಯ್ತಾ ಇರ್ತಾಳೆ. ಶ್ರೀರಾಮ ಮನೆಗೆ ಬಂದಾಗ ತಾನೇ ಊಟಕ್ಕಿಡ್ತೀನಿ ಅಂತ ಹೇಳಿಬಿಟ್ಟು ತಾನೇ ಊಟಕ್ಕಿಡ್ತಾಳೆ ಶ್ರೀರಾಮ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾನೋ ಅದಕ್ಕೆ ಎದುರುಗಡೆನೆ ಸೀತೆ ಬರೆದಿರೋ ಅಂತ ಈ ಚಿತ್ರವನ್ನ ಇಟ್ಟಿರ್ತಾರೆ ಕೌಸಲ್ಯ, ಶ್ರೀರಾಮನ ತಾಯಿ. ಶ್ರೀರಾಮ ಅದನ್ನು ನೋಡ್ದ, ಇದೇನಿದು, ಯಾರಿದನ್ನು ಬರೆದಿತ್ತು? ಅಯ್ಯೋ, ಏನ್ ಹೇಳಪ್ಪ, ನಿನ್ನ ಹೆಂಡತಿ ಕತೆನಾ? ಲಂಕೆಯಿಂದ ವಾಪಸ್ ಬಂದ್ಮೇಲೂ ರಾವಣನ ವಿಷಯ ಬಿಟ್ಟೇ ಇಲ್ಲ ಅವಳು. ರಾವಣನ ಬಗ್ಗೆನೆ ತಲೆ ಕೆಡಿಸ್ಕೊಂಡಿದ್ದಾಳೆ ನೋಡು, ಇಲ್ಲಿದ್ದಾಳೆ. ಇದನ್ನ ಕೇಳಿದಂತಹ ಶ್ರೀರಾಮ, ಇನ್ನೂ ರಾವಣನನ್ನು ಮರ್ತಿಲ್ವಲ್ಲ ಇವಳು ಅಂತ ಹೇಳಿ ಮನೇಲಿ ಇಟ್ಕೋಬಾರದು ಅಂತ ಹೇಳಿ ಸೀತೆಯನ್ನ ಆ ಲಕ್ಷ್ಮಣ ಕರೆದ ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ದ ಅಂತ. ಇದು ಕತೆ. ಅಂದ್ರೆ ಇಂಥದೊಂದು ಕತೆ ಯಾಕೆ ಹುಟ್ಟಿತು? ಇಂಥದೊಂದು ಕತೆ ಹುಟ್ಟೋದಕ್ಕೆ ಕಾರಣ ಆದದ್ದು ಏನು ಅಂತಂದ್ರೆ, ಅಲ್ಲಿಯವರೆಗೆ ಸಮಾಜದಲ್ಲಿ ಅತ್ತೆಯ ಬಗೆಗೆ ಬೆಳೆದು ಬಂದಂತ ಭಾವನೆ ಇದೆ. ಅದೇ ಸೀತಾ ದುಃಖಂ ಅನ್ನುವಂಥ ಮಲಯಾಳಿ ಕಾವ್ಯದಲ್ಲಿ ಇರೋದನ್ನ ನಾವು ನೋಡ್ತೇವೆ. ಈ ರೀತಿಯ ಒಂದು ಭಾವನೆ ಅಂದ್ರೆ, ಅತ್ತೆ ಅಂದ್ರೆ ಹೀಗೆ ಇರ್ತಾರೆ, ಅಪ್ಪ ಅಂದ್ರೆ ಹೀಗಿರ್ತಾರೆ, ಅಮ್ಮ ಅಂದ್ರೆ ಹೀಗಿರ್ತಾರೆ ಅನ್ನೋ ಸಿದ್ಧ ಮಾದರಿಗಳಿದೆಯಲ್ಲ, ಈ ಸಿದ್ಧ ಮಾದರಿಗಳಿಗೆ ಇದೊಂದು ಉದಾಹರಣೆ ಅಂತ ನೋಡಿ ಹಳ್ಳಿಯ ಜನ ಎಂಥ ಕಥೆಯನ್ನು ಹುಟ್ಟಾಕಿದ್ದಾರೆ. ಒಂದು ಕೌಟುಂಬಿಕವಾಗಿರೋದು ಇವತ್ತು ಹಾಗೆ ಕಾಣೋದು. ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ದಾರೆ, ಮಗ ಮತ್ತು ಸೊಸೆ ಬಹಳ ಚೆನ್ನಾಗಿದ್ದಾರೆ. ಸಾಮಾನ್ಯವಾಗಿ ಅನ್ಸುತ್ತೆ, ನನ್ನಿಂದ ದೂರ ಆಗ್ತಿದ್ದಾನೆ ಮಗ, ನನ್ನಿಂದ ದೂರ ಆಗ್ತಿದ್ದಾನೆ ಅನ್ನೋ ಕಾರಣಕ್ಕಾಗಿ ತಾಯಿಯಲ್ಲಿ ಒಂದು ರೀತಿಯ ಭಾವನೆ ಹುಟ್ಟುತ್ತೆ, ಸೊಸೆ ಮೇಲೆ ಒಂದ್ ತರದ ಅಸಹನೆ ಬೆಳೆಯೋಕೆ ಶುರುವಾಗುತ್ತೆ. ಈ ತರದ ಸಾಮಾನ್ಯವಾಗಿ ಕುಟುಂಬದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಇವೆಲ್ಲ. ಅಂದ್ರೆ ಒಂದು ಕೌಟುಂಬಿಕ ವಿದ್ಯಮಾನವನ್ನೇ ಇಟ್ಕೊಂಡು ಜನಪದರು ಒಂದು ಹೊಸ ಕಥೆಯನ್ನೇ ಹುಟ್ಟಾಕ್ತಾರಲ್ಲ ಸೀತಾ ಪರಿತ್ಯಾಗದ ಬಗೆಗೆ. ಇದರ ಮೂಲ ಕಾರಣ ಏನಂದ್ರೆ, ನಮ್ಮಲ್ಲಿ ಸಿದ್ಧ ಮಾದರಿಗಳಿವೆ ಅನ್ನೋದೇ ಇದರ ಮೂಲ ಕಾರಣ.